ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಭೂತಗಣದೊಡನೆ ಭೀತಿ ಇಲ್ಲದೆ ಮಾತನಾಡಿದರು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ದಕ್ಷಿಣೇಶ್ವರದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ತಪಸ್ಸಿನ ದಿವ್ಯ ತಾಣವಾದ ಪಂಚವಟಿ ಒಂದು ನಿರ್ಜನ ಪ್ರದೇಶ. ಅದ್ವೈತ ಸಾಧನೆಯ ರಹಸ್ಯವನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸಬಂದ ತೋತಾಪುರಿ ಪಂಚವಟಿಯ ವೃಕ್ಷಗಳ ತಲದಲ್ಲಿ ಧುನಿ ಹೊತ್ತಿಸಿ ರಾತ್ರಿಯೆಲ್ಲ ಗಂಭೀರ ಧ್ಯಾನದಲ್ಲಿ ಮುಳುಗಿರುತ್ತಿದ್ದರು. ಒಂದು ದಿನ ಮಧ್ಯರಾತ್ರಿ ದಾಟಿರಬೇಕು. ಜಗತ್ತು ಮಲಗಿ ನಿದ್ರಿಸುತ್ತಿದೆ. ಅತ್ಯಂತ ನೀರವ ವಾತಾವರಣ. ತೋತಾಪುರಿಯವರು ಧುನಿಯ ಹತ್ತಿರ ಧ್ಯಾನಕ್ಕೆ ಕುಳಿತುಕೊಂಡಿದ್ದರು. ಆ ಪ್ರಶಾಂತ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಮರದ ಕೊಂಬೆಗಳು ಅಲುಗಾಡತೊಡಗಿದವು. ಅವರ ಗಮನ ಆ ಕಡೆ ಹರಿಯಿತು. ದೀರ್ಘಕಾಯದ ವ್ಯಕ್ತಿಯೊಬ್ಬ ಮರದಿಂದ ಇಳಿದು ತೋತಾಪುರಿಯನ್ನೇ ದಿಟ್ಟಿಸಿ ನೋಡುತ್ತಾ ಧುನಿಯ ಹತ್ತಿರವೇ ಬಂದು ಕುಳಿತುಕೊಂಡ. ಆಶ್ಚರ್ಯವೆನಿಸಿದರೂ ಸ್ವಲ್ಪವೂ ಭಯಪಡದೆ, ಯಾರು ನೀವು ಎಂದು ಆಗಂತುಕ ವ್ಯಕ್ತಿಯನ್ನು ತೋತಾಪುರಿ ಕೇಳಿದರು. ನಾನು ಭೈರವ, ಇಲ್ಲಿ ವೃಕ್ಷಗಳ ಮೇಲೆ ವಾಸಿಸುತ್ತಿದ್ದೇನೆ. ಭವತಾರಿಣಿಯ ದೇವಾಲಯವನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದ ಆ ವ್ಯಕ್ತಿ. ಸ್ವಲ್ಪವೂ ವಿಚಲಿತರಾಗದೆ ತೋತಾಪುರಿ ಹೇಳಿದರು, ಒಳ್ಳೆಯದು. ನೀವು ಮತ್ತು ನಾನು ಬೇರೆ ಬೇರೆ ಅಲ್ಲ. ನಾವಿಬ್ಬರೂ ಪರತತ್ವದ ಆವಿರ್ಭಾವಗಳು. ಇಲ್ಲೇ ಕುಳಿತು ಧ್ಯಾನ ಮಾಡಿ. ಆದರೆ ಆ ಮಾತನ್ನು ಕೇಳಿ ಭೈರವ ಗಟ್ಟಿಯಾಗಿ ನಕ್ಕು ಗಾಳಿಯಲ್ಲಿ ಮಾಯವಾದ. ತೋತಾಪುರಿ ಮರುಕ್ಷಣವೇ ನಿಶ್ಚಿಂತರಾಗಿ ಧ್ಯಾನಮಗ್ನರಾದರು. ಮರುದಿನ ಶ್ರೀರಾಮಕೃಷ್ಣರಿಗೆ ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ತಿಳಿಸಿದಾಗ ಅವರು, ಹೌದು, ಅವನು ಅಲ್ಲಿದ್ದಾನೆ. ನಾನು ಹಲವು ಬಾರಿ ಅವನನ್ನು ನೋಡಿ ಮಾತನಾಡಿದ್ದೇನೆ. ಕೆಲವೊಮ್ಮೆ ಮುಂದೆ ನಡೆಯಬಹುದಾದ ಘಟನೆಗಳನ್ನು ಸನ್ನೆಯ ಮೂಲಕ ಅವನು ತಿಳಿಸುತ್ತಿದ್ದ ಎಂದರು. ಆ ಭೂತಗಣದ ಸ್ವರೂಪ ಸ್ವಭಾವಗಳನ್ನು ತಿಳಿದಿದ್ದ ತೋತಾಪುರಿ ಭಯಾನಕವೆನಿಸುವ ಮೇಲಿನ ಘಟನೆಯನ್ನು ನಿರ್ಭಯವಾಗಿ ಎದುರಿಸಿದ ವಿಧಾನವನ್ನು ಪರಿಶೀಲಿಸಿ. ತಮ್ಮ ಕಲ್ಪನೆಗಳಿಂದಲೇ ಅಜ್ಞಾತವಾಗಿ ವಿಚಿತ್ರ ಭೂತಗಳನ್ನು ಸೃಷ್ಟಿಸಿಕೊಂಡು ಅವುಗಳೊಡನೆ ಗುದ್ದಾಡಿ ಬಳಲುವ ಭ್ರಾಂತರಿದ್ದಾರೆ. ಮನೋವಿಜ್ಞಾನಿಗಳು ಇಂಥವರಲ್ಲಿ ಕೆಲವರಿಗೆ ಸರಿಯಾದ ಔಷಧವನ್ನು ನೀಡಬಲ್ಲರು. ನಿಜವಾದ ಭೂತಗಣಗಳನ್ನು ಕಂಡರೂ ನಾವು ಹೆದರಬೇಕಿಲ್ಲ. ಅವುಗಳು ನಮ್ಮನ್ನು ಹೆದರಿಸುವುದಿಲ್ಲ. ಬಾಲ್ಯದಲ್ಲಿ ಕೇಳಿದ ಭೂತವನ್ನು ಕುರಿತ ಭೀತಿಯ ಸಂಸ್ಕಾರಗಳು ಎಚ್ಚೆತ್ತು ನಾವೇ ಹೆದರಿಕೊಳ್ಳುವಂತೆ ಮಾಡುತ್ತವೆ. ಇನ್ನೊಂದು ದೃಷ್ಟಿಯಿಂದಲೂ ಈ ಸಮಸ್ಯೆಯನ್ನು ಅರಿತುಕೊಳ್ಳಬೇಕು. ದೇಹವನ್ನು ತ್ಯಜಿಸಿದ ನಂತರ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವ ಕೆಲವು ಚೇತನಗಳೇ ಭೂತ ಪ್ರೇತಗಳು. ದೇಹಧಾರಿಗಳಾದ ವ್ಯಕ್ತಿಗಳನ್ನು ಕಂಡಾಗ ನಾವು ಹೆದರುವುದಿಲ್ಲ. ದೇಹವನ್ನು ಕಳೆದುಕೊಂಡ ವ್ಯಕ್ತಿಯನ್ನು ಸೂಕ್ಷ್ಮ ರೂಪದಲ್ಲಿ ಕಂಡು ಹೆದರುವುದೇಕೆ? ಭಯದ ಕಾರಣ ತಿಳಿಯದೆ ಸುಮ್ಮನೆ ಭಯದ ದವಡೆಯಲ್ಲಿ ಸಿಲುಕಿ ನಜ್ಜುಗುಜ್ಜಾಗುತ್ತಿದ್ದೇವೆ. ಏನು, ಎಂಥದು, ಏಕೆ, ಹೇಗೆ ಎಂಬ ಪ್ರಶ್ನೆಯನ್ನು ಕೇಳಲು ಹೋಗುವುದಿಲ್ಲ. ವಸ್ತುಸ್ಥಿತಿಯ ಅಜ್ಞಾನವೇ ನಮ್ಮ ಭಯಕ್ಕೆ ಕಾರಣವೆಂದು ಆಯಿತು. ಕೆಲವರೇನೋ ಭೂತ ಪ್ರೇತಗಳ ಭೀತಿಯಿಂದ ನರಳುವವರನ್ನು ಮೆಂಟಲ್, ಸೈಕಲಾಜಿಕಲ್, ಹೆಪ್ಪುಗಟ್ಟಿದ ಮೂಢನಂಬಿಕೆ ಎಂದು ತಿರಸ್ಕರಿಸಬಹುದು. ಭೂತ ಪ್ರೇತಗಳ ಅಸ್ತಿತ್ವವನ್ನೇ ಅಲ್ಲಗಳೆಯಬಹುದು. ಬರಿಯ ಭ್ರಾಂತಿ ಎಂದು ಬಯ್ಯಬಹುದು. ಅಂಥವರು ವೈಜ್ಞಾನಿಕ ಮನೋಭಾವದವರು ಎಂದು ಖ್ಯಾತಿ ಪಡೆದರೂ ಭೀತಿಯ ಸುಳಿಯಲ್ಲಿ ಸಿಲುಕಿದ ವ್ಯಕ್ತಿಗಳಿಗೆ ನೆರವು ನೀಡಲಾರರು. ಅವರಿಗೆ ಭೀತಿಯ ಮೂಲವನ್ನು ತಿಳಿಯುವ ಸಾಮರ್ಥ್ಯವಿಲ್ಲದಿದ್ದರೂ ತಾವು ಕಂಠಪಾಠ ಮಾಡಿದ ವಿಶಿಷ್ಟ ಪ್ರತಿಕ್ರಿಯೆಯನ್ನು ಉಚ್ಚರಿಸುತ್ತಾ ಇನ್ನೊಬ್ಬರ ಭೀತಿ ಅರ್ಥಹೀನವೆಂದು ಸಮರ್ಥಿಸುತ್ತಾರೆ.
ಅಂಥವರ ಹತ್ತಿರ ರೋಗಿಗಳು ತಮ್ಮ ಅನುಭವವನ್ನು ಸಂಕಟವನ್ನು ಮನಬಿಚ್ಚಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಭಯಕ್ಕೆ ಕಾರಣವಾದ ವಸ್ತುವಿನ ಸ್ವರೂಪ ಸ್ವಭಾವಗಳನ್ನು ಸರಿಯಾಗಿ ತಿಳಿದುಕೊಂಡಾಗ ಅಸಂಗತ ಅರ್ಥಹೀನ ಭಯ ದೂರವಾಗುತ್ತದೆ. ಭಯವನ್ನು ದೂರ ಮಾಡಲು ಏನು ಮಾಡಬೇಕೆಂದು ಸರಿಯಾಗಿ ತಿಳಿಯುತ್ತದೆ. ಮುಂದಿನ ವಿಷಯ ಪ್ರೇತಗಳ ಪೇಚಾಟ. ಶ್ರೀರಾಮಕೃಷ್ಣರು ತಾವು ಪ್ರತ್ಯಕ್ಷವಾಗಿ ಪಡೆದ ವಿಚಿತ್ರವಾದ ಒಂದು ಅನುಭವವನ್ನು ಶಿಷ್ಯರಿಗೆ ಹೇಳಿದ್ದರು. ಸ್ವಾಮಿ ಶಾರದಾನಂದರು ತಮ್ಮ ಶ್ರೀರಾಮಕೃಷ್ಣ ಲೀಲಾಪ್ರಸಂಗ ಎಂಬ ಗ್ರಂಥದಲ್ಲಿ ಆ ಅನುಭವದ ವಿವರಣೆಯನ್ನಿತ್ತಿದ್ದಾರೆ. ಒಮ್ಮೆ ಪರಮ ಭಕ್ತೆಯಾದ ಗೋಪಾಲನ ತಾಯಿಯ ಆಮಂತ್ರಣದ ಮೇರೆಗೆ ಅವರ ಮನೆಗೆ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಾದ, ಮುಂದೆ ಬ್ರಹ್ಮಾನಂದರೆಂದು ಪ್ರಸಿದ್ಧರಾದ ಶಿಷ್ಯರು ರಾಖಾಲರ ಜೊತೆಗೂಡಿ ಹೋಗಿದ್ದರು. ಮಧ್ಯಾಹ್ನ ಭೋಜನವಾದ ಮೇಲೆ ಅಲ್ಲೇ ಕೊಂಚ ಹೊತ್ತು ವಿಶ್ರಮಿಸುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ಒಂದು ತೆರನಾದ ದುರ್ವಾಸನೆ ಬರತೊಡಗಿತು. ಕೋಣೆಯ ಮೂಲೆಯಲ್ಲಿ 2 ರೂಪಗಳು ಕಾಣಿಸುತ್ತಿದ್ದವು. ಅವುಗಳ ರೂಪ ವಿಕಾರವೂ ಅಸಹ್ಯಕರವೂ ಆಗಿತ್ತು. ಅವುಗಳ ಹೊಟ್ಟೆಯಿಂದ ಕರುಳು ಹೊರಗಡೆ ಜೋತಾಡುತ್ತಿತ್ತು. ಮೆಡಿಕಲ್ ಕಾಲೇಜುಗಳಲ್ಲಿ ಇರಿಸಿದ ಎಲುಬಿನ ಗೂಡಿನಂತೆಯೇ ಅವು ಕಾಣಿಸುತ್ತಿದ್ದವು. ಅವು ಅತ್ಯಂತ ದೀನತೆಯಿಂದ ಶ್ರೀರಾಮಕೃಷ್ಣರನ್ನು ಬೇಡಿಕೊಂಡವು. ನೀವೇಕೆ ಇಲ್ಲಿಗೆ ಬಂದಿದ್ದೀರಿ? ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ದುಸ್ಥಿತಿಯ ಅರಿವುಂಟಾಗಿ ನಮಗೆ ನೋವಾಗುತ್ತದೆ. ಒಂದೆಡೆ ಆ ಪ್ರೇತಗಳು ಈ ರೀತಿ ಬೇಡಿಕೊಳ್ಳುತ್ತಿವೆ, ಇನ್ನೊಂದೆಡೆ ರಾಖಾಲ ನಿದ್ರೆ ಮಾಡುತ್ತಿದ್ದಾನೆ. ಆದರೂ ಅವುಗಳಿಗುಂಟಾದ ವ್ಯಥೆಯನ್ನು ಕಂಡು ನಾನು ನನ್ನ ಸಣ್ಣ ಚೀಲ ಮತ್ತು ಕರವಸ್ತ್ರ ತೆಗೆದುಕೊಂಡು ಹೊರಡಲು ಸಿದ್ಧನಾದೆ. ಆಗ ಎಚ್ಚೆತ್ತ ರಾಖಾಲ ನನ್ನನ್ನು ಪ್ರಶ್ನಿಸಿದ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಆನಂತರ ತಿಳಿಸುತ್ತೇನೆ ಎಂದು ನಾನು ರಾಖಾಲನ ಕೈ ಹಿಡಿದುಕೊಂಡು ಕೆಳಗಿಳಿದು ಬಂದು ಆಗ ತಾನೇ ಊಟ ಮುಗಿಸಿದ್ದ ಗೋಪಾಲನ ತಾಯಿಯಿಂದ ಬೀಳ್ಕೊಂಡೆ. ಅಲ್ಲಿಂದ ಹೊರಟು ದೋಣಿಯನ್ನು ಸೇರಿದೆ. ಆಗ ರಾಖಾಲನಿಗೆ ತಿಳಿಸಿದೆ, ಅಲ್ಲಿ 2 ಪ್ರೇತಗಳು ಇದ್ದವು. ಬಿಳಿಯ ಜನರು ತಿಂದು ಎಸೆದ ಮೂಳೆಗಳನ್ನು ಆ ಪ್ರೇತಗಳು ಮೂಸುವುದರ ಮೂಲಕ ಆಹಾರ ಸೇವಿಸುತ್ತವೆ. ಆ ಮನೆಯಲ್ಲಿ ಒಂಟಿಯಾಗಿ ವಾಸಿಸಬೇಕಾಗಿದ್ದ ಆ ವೃದ್ಧ ತಾಯಿಗೆ ಆ ವಿಚಾರವನ್ನು ನಾನು ತಿಳಿಸಲಿಲ್ಲ ಎಂದೆ. ಭೂತ ಪ್ರೇತಗಳಿಗೆ ಅವುಗಳದೇ ಆದ ಸಮಸ್ಯೆ ಸಂಕಟಗಳಿವೆ. ನಿಮ್ಮ ಸಹಾಯವನ್ನು ಯಾಚಿಸುವುದಕ್ಕಾಗಿ ಅವುಗಳು ನಿಮಗೆ ಕಾಣಿಸಿಕೊಂಡಿರಬಹುದು. ಆಗ ನೀವು ದೇವರೇ ಅವುಗಳನ್ನು ಪಾರು ಮಾಡು ಎಂದು ಹೇಳುವುದನ್ನು ಬಿಟ್ಟು ಭಯದಿಂದ ದಿಕ್ಕೆಟ್ಟರೆ ಆ ಭೂತಗಳಿಗೆ ಎಷ್ಟು ಆಶಾಭಂಗವಾಗಬಹುದು. ಮನುಷ್ಯರಲ್ಲೂ ದುರ್ಜನರು ಇರುವಂತೆ ಪ್ರೇತಗಳಲ್ಲೂ ಕೆಟ್ಟ ಕಾಮನೆಗಳಿಂದ ಕೂಡಿದ ಪ್ರೇತಗಳು ಇರಬಹುದು. ಅವುಗಳಿಗೆ ಹೆದರುವುದರಿಂದ ಸಮಸ್ಯೆ ಇನ್ನೂ ಉಲ್ಬಣವಾಗುವುದು. ಅವುಗಳನ್ನು ಎದುರಿಸಬೇಕು. ಎದುರಿಸಲು ಸಾಧ್ಯವಿದೆ. ಎದುರಿಸಲು ಉಪಾಯಗಳೂ ಇವೆ. ಆದುದರಿಂದ ಈ ವಿಷಯವಾಗಿ ನಾವು ಭಯಪಡಬೇಕಿಲ್ಲ, ಚಿಂತಿತರಾಗಬೇಕಿಲ್ಲ. ಮುಂದಿನ ವಿಷಯ ಓಡಬೇಡಿ, ಎದುರಿಸಿ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಸಂಚರಿಸುತ್ತಾ ಇದ್ದ ದಿನಗಳು. ಒಮ್ಮೆ ಅವರು ಕಾಶಿಯಲ್ಲಿ ತಂಗಿದ್ದರು. ಅಲ್ಲಿನ ದುರ್ಗಾಮಾತೆಯ ದೇವಾಲಯವನ್ನು ನೋಡಿ ಹಿಂದಿರುಗುತ್ತಿದ್ದರು. ದಾರಿಯ ಒಂದು ಬದಿಯಲ್ಲಿ ಎತ್ತರವಾದ ಗೋಡೆ, ಇನ್ನೊಂದು ಬದಿಯಲ್ಲಿ ವಿಶಾಲವಾದ ಸರೋವರ. ಕಿರುದಾರಿಯಲ್ಲಿ ಅವರು ನಡೆದು ಹೋಗುತ್ತಿದ್ದಾಗ ದೊಡ್ಡ ಕೋತಿಗಳ ಗುಂಪು ಅವರನ್ನು ಅಟ್ಟಿಸಿಕೊಂಡು ಬಂತು. ಜೋರಾಗಿ ಕಿರುಚಾಡುತ್ತಾ ಕೋತಿಗಳು ಅವರ ಕಾಲನ್ನೇ ಹಿಡಿಯಲು ಬಂದವು. ಅವು ಹತ್ತಿರ ಬರುತ್ತಿದ್ದಂತೆಯೇ ಅವರು ಓಡತೊಡಗಿದರು. ಕೋತಿಗಳು ಅತಿ ಶೀಘ್ರವಾಗಿ ಓಡುತ್ತಾ ಅವರನ್ನು ಹಿಂಬಾಲಿಸಿ ಕಚ್ಚಲು ಬಂದವು. ಇದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯ ಎನಿಸಿತು. ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧ ಸನ್ಯಾಸಿ ಸ್ವಾಮೀಜಿಯವರನ್ನು ಕುರಿತು ಗಟ್ಟಿಯಾಗಿ ಕೂಗಿಕೊಂಡ, ಓಡಬೇಡಿ, ಎದುರಿಸಿ. ಆ ಮಾತನ್ನು ಕೇಳಿದೊಡನೆಯೇ ಸ್ವಾಮೀಜಿ ಹಿಂದಿರುಗಿ ಧೈರ್ಯದಿಂದ ಕೋತಿಗಳನ್ನು ಎದುರಿಸಿದರು.
ಅವರು ಹಿಂದಿರುಗಿ ಧೈರ್ಯದಿಂದ ಅವುಗಳನ್ನು ದಿಟ್ಟಿಸಿ ನೋಡಿದಾಗ ಅವು ಹಿಂಜರಿಯತೊಡಗಿದವು. ಕೊನೆಗೆ ಓಡಿ ಹೋಗಲು ಆರಂಭಿಸಿದವು. ಎಲ್ಲರ ಬದುಕಿಗೂ ಇದೊಂದು ಮಹಾಪಾಠ. ಭಯಾನಕವಾದದ್ದನ್ನು ಎದುರಿಸಿ ನಾವು ಭಯವಿಫಲರಾಗಿ ಓಡಿ ಹೋಗದಿದ್ದರೆ, ದೃಢ ನಿಷ್ಠೆಯಿಂದ ಎದುರಿಸಿದರೆ ಕೋತಿಗಳಂತೆ ಕಷ್ಟ ಕಂಟಕಗಳು ದೂರಕ್ಕೆ ಓಡುವವು. ಪ್ರಕೃತಿಯನ್ನು ಜಯಿಸಿದರೆ ಮಾತ್ರ ನಾವು ಸ್ವತಂತ್ರರಾಗುತ್ತೇವೆ. ಪ್ರಕೃತಿಗೆ ಬೆನ್ನು ತೋರಿಸಿ ಓಡುವುದರಿಂದಲ್ಲ. ಹೇಡಿಗಳು ಎಂದೂ ವಿಜಯಿಗಳಾಗುವುದಿಲ್ಲ. ಭಯ, ತೊಂದರೆ, ಅಜ್ಞಾನ ಇವು ಪಲಾಯನ ಸೂತ್ರ ಪಠಿಸುವಂತಾಗಬೇಕಾದರೆ ನಾವು ಅವುಗಳನ್ನು ಎದುರಿಸಬೇಕು, ಹೋರಾಡಬೇಕು ಎಂದರು ಸ್ವಾಮೀಜಿ. ಮುಂದಿನ ವಿಷಯ ಧೈರ್ಯದ ತವರಾಗಿ. ವಿವೇಕಾನಂದರು ಇನ್ನೊಂದು ಅಪಾಯದ ಸನ್ನಿವೇಶವನ್ನು ಎದುರಿಸಿದ ಅರ್ಥಪೂರ್ಣ ಘಟನೆಯನ್ನು ಪರಿಶೀಲಿಸಿ. ಇಂಗ್ಲೆಂಡಿಗೆ ಪ್ರಥಮ ಬಾರಿ ಭೇಟಿ ಇತ್ತ ಸಂದರ್ಭ. ಒಂದು ದಿನ ವಿವೇಕಾನಂದರು ಸ್ನೇಹಿತರೊಂದಿಗೆ ಸಂಜೆಯ ಹೊತ್ತು ತಿರುಗಾಡಲು ಹೊರಟಿದ್ದರು. ಅಕಸ್ಮಾತ್ ಎಲ್ಲಿಂದಲೋ ಹುಚ್ಚು ಗೂಳಿಯೊಂದು ಅವರಿಗೆ ಎದುರಾಗಿ ಓಡಿ ಬರುತ್ತಿತ್ತು. ಸಮೀಪದಲ್ಲಿ ಇದ್ದವರೆಲ್ಲ ದಿಕ್ಕೆಟ್ಟು ಪ್ರಾಣ ಭಯದಿಂದ ಸ್ವಾಮೀಜಿಯವರನ್ನು ಅವರ ಪಾಡಿಗೆ ಬಿಟ್ಟು ಓಡತೊಡಗಿದರು. ಅತಿ ರಭಸದಿಂದ ಓಡಿ ಕೆಲವರು ಕುಸಿದು ಕುಳಿತರು. ಸ್ನೇಹಿತರಿಗೆ ಯಾವ ರಕ್ಷಣೆಯನ್ನೂ ನೀಡಲಾಗಲಿಲ್ಲ ಎಂದುಕೊಳ್ಳುತ್ತಾ ಸ್ವಾಮೀಜಿ ಕೈಕಟ್ಟಿಕೊಂಡು ಸ್ಥಿರವಾಗಿ ನಿಂತು ಓಡಿ ಬರುತ್ತಿರುವ ಗೂಳಿಯನ್ನು ದಿಟ್ಟಿಸಿ ನೋಡತೊಡಗಿದರು. ಗೂಳಿ ಹತ್ತಿರ ಬಂದು ಅವರನ್ನೇ ಸ್ವಲ್ಪ ಹೊತ್ತು ನೋಡುತ್ತಾ ಬಳಿಕ ತಲೆ ಅಲ್ಲಾಡಿಸಿ ನಿಂತ ಜಾಗದಲ್ಲೇ ಒಂದೆರಡು ಬಾರಿ ತಿರುಗಿ ಅಲ್ಲಿಂದ ಹೊರಟು ಹೋಯಿತು. ಈ ಅಪಾಯದಿಂದ ಪಾರಾಗಿ ಹಿಂದಿರುಗುವಾಗ ಸ್ನೇಹಿತರು ಸ್ವಾಮೀಜಿಯವರನ್ನು ಪ್ರಶ್ನಿಸಿದರು, ಸ್ವಾಮೀಜಿ, ಗೂಳಿಯು ನಿಮ್ಮನ್ನು ಸಮೀಪಿಸಿದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿತ್ತು? ಸ್ವಾಮೀಜಿಯವರ ಉತ್ತರ ಹೇಗಿತ್ತು? ನನ್ನಷ್ಟು ಭಾರದ ವ್ಯಕ್ತಿಯನ್ನು ಒಂದು ವೇಳೆ ಅದು ಎತ್ತಿ ಎಸೆದಿದ್ದರೆ ಎಷ್ಟು ದೂರ ಹೋಗಿ ಬೀಳುತ್ತಿದ್ದೆ ಎಂದು ಲೆಕ್ಕ ಗುಣಿಸುತ್ತಿದ್ದೆ. ಮುಂದುವರೆದು ಅಪಾಯದ ಸ್ಥಿತಿ ಹತ್ತಿರ ಬಂದಂತೆಲ್ಲ ಮೃತ್ಯು ಮುಖದಲ್ಲೂ ಕೂಡ ನನ್ನ ಮನಸ್ಸು ಅತ್ಯಂತ ಶಾಂತವೂ ಸ್ಥಿರವೂ ದೃಢವೂ ನಿರ್ಭೀತವೂ ಆಗಿರುತ್ತದೆ ಎಂದರಂತೆ. ಅಂಥ ಮಾನಸಿಕ ಸ್ಥಿತಿಯ ಕಾರಣವನ್ನೂ ಅವರು ಹೇಳಿದ್ದರು. ಭಗವಂತನ ಪಾದಸ್ಪರ್ಶವನ್ನು ಮಾಡಿದ ನನಗೆ ಭೀತಿ ಇಲ್ಲ. ಯಾರಿಗೂ ಅಂಜದೆ, ಯಾರಿಗೂ ಅಂಜಿಕೆಯನ್ನು ಉಂಟು ಮಾಡದೇ ಇರುವುದು ಮಹಾತ್ಮರ ಲಕ್ಷಣ ಎಂದ ಮಹಾರಾಷ್ಟ್ರದ ಸಂತ ಶ್ರೀರಾಮದಾಸರ ನುಡಿಯನ್ನಲ್ಲೇ ಸ್ಮರಿಸಬಹುದು. ಮಹಾತ್ಮರೆಂದರೆ ಮಹಾನ್ ಆದ ಆತ್ಮನನ್ನು ಅಥವಾ ಸರ್ವಶಕ್ತವಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರೆಂದು ಅರ್ಥ. ಈ ಸಾಕ್ಷಾತ್ಕಾರದಿಂದ ಲಭಿಸುವ ಎರಡು ಫಲಗಳೇ ಬಲ ಮತ್ತು ನಿರ್ಭೀತಿ. ನಿಜವಾದ ಭಗವದ್ಭಕ್ತರು ಅಥವಾ ಜ್ಞಾನಿಗಳು ನಿರ್ಭೀತ ಮನೋವೃತ್ತಿಯವರು. ಅವರ ಸಾನ್ನಿಧ್ಯವನ್ನು ಸಮೀಪಿಸಿದ ಪ್ರಾಣಿ ಪಕ್ಷಿಗಳು ನಿರ್ಭೀತಿಯ ಸ್ಪಂದನವನ್ನು ಅನುಭವಿಸಬಲ್ಲವು. ಅವರ ಉಪದೇಶಗಳನ್ನು ಶ್ರದ್ಧೆ ಮತ್ತು ನಿಷ್ಠೆಗಳಿಂದ ಅನುಸರಿಸಿದರೆ ನಾವು ನಿರ್ಭೀತರಾಗಬಲ್ಲೆವು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ದೇವಕೃಪೆಯ ಕಾವಲು ಎಂಬ ವಿಷಯವನ್ನು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲೇ ಭೇಟಿಯಾಗೋಣ. ಧನ್ಯವಾದಗಳು.